ವೀರ ಮದಕರಿ ನಾಯಕ ಜಯಂತಿ ಅದ್ಧೂರಿ ಆಚರಣೆ. ಸುರಪುರ ತಾಲೂಕಿನ ತಿಂತಣಿ ಗ್ರಾಮದಲ್ಲಿ ಕೋಟೆನಾಡಿನ ಕಣ್ಮಣಿ ರಾಜ ವೀರ ಮದಕರಿ ನಾಯಕ ಅವರ ಜಯಂತಿಯನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ರಾಮು ನಾಯಕ್ ಪಾಳೆಗಾರ್ ಮತ್ತು ಶ್ರೀ ಗಂಗಾಧರ್ ನಾಯಕ್ ಅವರು ಉದ್ಘಾಟಿಸಿದರು. ಡಾಕ್ಟರ್ ರಾಮು ನಾಯಕ್ ಹೇಳಿದರು, ವೀರ ಮದಕರಿ ನಾಯಕರು ಧೈರ್ಯ, ಶೌರ್ಯ ಮತ್ತು ಆಡಳಿತದ ಪ್ರತೀಕ. ಅವರ ಜೀವನ ಪ್ರತಿಯೊಬ್ಬ ಯುವಕರಿಗೂ ಪ್ರೇರಣೆಯಾಗಲಿ ಎಂದರು. ಗ್ರಾಮದ ಮುಖಂಡರು, ಯುವಕರು ಮತ್ತು ಗಣ್ಯರು ಭಾಗವಹಿಸಿದ್ರು. ಜೊತೆಗೆ ಅನ್ಯೋನ್ಯತೆಯಿಂದ ರಾಜ ಮದಕರಿ ನಾಯಕರು ಕಟ್ಟಿದ ಕೋಟೆ ಬರೀ ಬೇಡರಿಗಾಗಿರಲಿಲ್ಲ. ಆ ಕೋಟೆಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ರಕ್ಷಣೆಗಾಗಿ ಕೋಟೆಯನ್ನ 7 ಸುತ್ತಿನ ಕೋಟೆಯನ್ನ ಕಟ್ಟಿದ್ದು, ಅಭೇದ್ಯ ಕೋಟೆಯನ್ನ ಕಟ್ಟಿದ್ದು, ಈ 7 ಸಾಮ್ರಾಜ್ಯಗಳಿಗೂ ಕೂಡ ಮೀರಿಸ್ತಕ್ಕಂಥ ಬಹುದೊಡ್ಡ ಕೋಟೆಯನ್ನ ಕಟ್ಟಿ ಎಲ್ಲ ಸಮುದಾಯಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೇನೆ ತಮ್ಮ ಸಮುದಾಯದ ಏಳಿಗೆಗಾಗಿ ಬಹುದೊಡ್ಡ ದೂರದೃಷ್ಟಿ ಉಳ್ತಕ್ಕಂಥ ರಾಜ ಮದಕರಿ ನಾಯಕರು. ಆ ಮದಕರಿ ನಾಯಕರ ಜೊತೆಯಾಗಿ ನಮ್ಮ ಭಾಗದ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರು ಕೂಡ ಬಹುದೊಡ್ಡ ತ್ಯಾಗ ಮತ್ತು ಬಲಿದಾನ ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದು ಇತಿಹಾಸ. ಇವತ್ತು ಈ ಗ್ರಾಮ ಬಹಳ ಸೌಹಾರ್ದಯುತವಾಗಿರ್ತಕ್ಕಂಥ ಗ್ರಾಮ ತಿಂತಿಣಿ ಅಂತ ಹೇಳಿದ್ರೆ ಎಲ್ಲ ಸಮುದಾಯದ ಪುತ್ಥಳಿಗಳು, ಎಲ್ಲ ಸಮುದಾಯದ ನಾಯಕರಿಗೆ ಗೌರವಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಗುಣ ಇರ್ತಕ್ಕಂಥದ್ದು ತಿಂತಿಣಿ ಗ್ರಾಮ. ಇಲ್ಲಿ ಇವತ್ತೇನು ನನ್ನೆಲ್ಲ ಆತ್ಮೀಯ ಸಹೋದರರು ಇವತ್ತೇನು ರಾಜ ಮದಕರಿ ನಾಯಕರ ಈ ಒಂದು ಪುತ್ಥಳಿಯನ್ನ ಅನಾವರಣಗೊಳಿಸಿ ನನ್ನಿಂದ ಮತ್ತು ಸಹೋದರರಿಂದ ಉದ್ಘಾಟನೆಯನ್ನಗೊಳಿಸಿ ಇವತ್ತೇನು ಜಯಂತಿಯನ್ನ ತಾವು ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ತಮ್ಮ ಜೊತೆಗೆ ತಾವು ಕೂಡ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಸಮಾಜದಲ್ಲಿ ಸೌಹಾರ್ದಯುತವಾಗಿರ್ತಕ್ಕಂಥ ಭಾವನೆಗಳನ್ನ ಬಿತ್ತುವುದ್ರ ಜೊತೆಗೆ ನೀವು ಸಮಾಜಕ್ಕೆ ಒಂದು ಆದರ್ಶಪ್ರಾಯ ಕಿರೀಟಗಳಾಗಿ ತಾವೆಲ್ಲರೂ ಕೂಡ ಬೆಳಿಬೇಕು. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಸವಲತ್ತುಗಳು ನೀವು ತೆಗೆದುಕೊಳ್ಳೋದ್ರ ಜೊತೆಗೇನೆ ತಮ್ಮ ಜೊತೆಗಿರ್ತಕ್ಕಂಥವ್ರಿಗೂ ಕೂಡ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಮಾಡಬೇಕು. ಇವತ್ತು ರಾಜ ಮದಕರಿ ನಾಯಕರ ಬಗ್ಗೆ ಮಾತನಾಡ್ಬೇಕಂತ ಹೇಳಿದ್ರೆ ದಿನಗಳಲ್ಲ, ಅದು ಪುರಾಣ ಇದ್ದಂಗ. ಅದು 6 ತಿಂಗಳು ಮಾತಾಡಿದ್ರು ಕಡಿಮೆನೆ ರಾಜ ಮದಕರಿ ನಾಯಕರ ಬಗ್ಗೆ. ಒಂದು ಸನ್ನಿವೇಶವನ್ನು ನಿಮ್ಗೆ ಹೇಳಿ ನಾನು ಮಾತನಾಡೋದು ಮುಗಿಸ್ತೀನಿ. ರಾಜ ಮದಕರಿ ನಾಯಕರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರ ಸ್ವಾಭಿಮಾನದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಮದಕರಿ ನಾಯಕರದ ಎಂತ ಸ್ವಾಭಿಮಾನ ಅಂತ ಹೇಳಿದ್ರು, ಅವ್ರ ಗರಡಿಯಲ್ಲಿ ಅವ್ರ ಬಲ್ಲಿ ಒಂದು ತುತ್ತು ಅನ್ನವನ್ನ ತಿಂದಿರ್ತಕ್ಕಂಥ ಸ್ವಾಭಿಮಾನದ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು. ರಾಜ ಮದಕರಿ ನಾಯಕರ ಒಂದು ಕೋಟೆಗೆ ಮುತ್ತಿಗೆ ಹಾಕಿರುತ್ತೆ ಸೈನ್ಯ. ಆ ಸೈನ್ಯ ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಗೊತ್ತಿರಲ್ಲ. ಕೋಟೆಯ ಕಾವಲನ್ನ ಕಾಯ್ತಕ್ಕಂಥ ಕಾವಲುಗಾರ ಮನೆಗೆ ಹೋಗಿರ್ತಾನವ. ಮನೆಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರ ಆ ಗಂಡನ ಕಾವಲು ಕಾಯ್ತಕ್ಕಂಥ ಆ ಒಂದು ದ್ವಾರ ಏನಿರುತ್ತ ಅಲ್ಲಿ ಅವನ ಹೆಂಡತಿ ಕಾಯ್ತಿರ್ತಾಳ. ಅವಾಗ ಏನಾಗುತ್ತ ಅಲ್ಲಿ ಆ ಒಂದು ಕಳ್ಳಕಿಂಡಿಯಿಂದ ಆ ವಿರೋಧಿಗಳು ಬರ್ತಾರೆ. ಬಂದು ದಾಳಿ ಮಾಡಿದಾಗ ಆಕಿನ ಕೈಯಾಗ ಏನು ಇರಂಗಿಲ್ಲ, ಕೈಯಾಗ ಹೊಡ್ಯಾಕ ತಲವಾರ್ನ ಇರಂಗಿಲ್ಲ. ಆಕಿ ಯುದ್ಧ ಕೌಶಲ್ಯನ ಬಲ್ಲ ಕೆಳಗೆ ಗೃಹಿಣಿ ಇರ್ತಾಳ. ಹಂಗಾಗಿ ಆಕಿ ಏನ್ ಮಾಡ್ತಾಳ, ಒಣಕಿ ತಗೊಂಡು 100 ಜನನ ಹೊಡೆದಾಕ್ತಾಳ. ಹೊಡೆದಾಕಿದ ಮೇಲೆ ಆಕಿನೇ ಒನಕೆ ಓಬವ್ವ ಅಂತ ಹೇಳಿದ್ರ ರಾಜ ಮದಕರಿ ನಾಯಕರ ತಾಕತ್ತೇನಂದ್ರ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಹೆಣ್ಣಿ ಕೂಡ ಬಹುದೊಡ್ಡ ಅಂತ ಒಂದು ಸಂದರ್ಭ ಬಂದ್ರೆ ಬಹುದೊಡ್ಡ ಕ್ರಾಂತಿಗೆ ಕೂಡ ರೆಡಿ ಆಗ್ತಾಳೆ ಅಂತಕ್ಕಂಥ ಒಂದು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಒಂದು ನಾಯಕರು ಅಥವಾ ರಾಜರು ಯಾರಿದ್ರೆ ಅದು ರಾಜ ಮದಕರಿ ನಾಯಕರು. ಹಂಗಾಗಿ ನಾವು ಇವತ್ತು ರಾಜ ಮದಕರಿ ನಾಯಕರ ಜಯಂತಿಯನ್ನ ಆಚರಣೆಯನ್ನು ಮಾಡ್ತೀವಿ. ಈ ಜಯಂತಿ ಮೂಲಕ ಮುಂಬರುವ ಜಯಂತಿವರೆಗೂ ತಾವೆಲ್ಲರೂ ಕೂಡ ಒಂದು ಶಪಥನ್ನ ಮಾಡಬೇಕು. ತಾವೊಂದಿಷ್ಟು ವಿದ್ಯಾರ್ಥಿಗಳನ್ನ ಗುರಿಯಾಗಿಸ್ಕೊಳ್ಬೇಕು. ಬಡವರನ್ನ ಅಥವಾ ಅಸಹಾಯಕರನ್ನ, ಎಲ್ಲ ಕಮ್ಯುನಿಟಿ ನಮ್ಮ ಜೊತೆಗೆ ಎಲ್ಲ ಕಮ್ಯುನಿಟಿ ಅವರಿಗೆ ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸಂಸ್ಕಾರಯುತವಾಗಿರ್ತಕ್ಕಂಥ ಒಳ್ಳೆಯ ಬೆಳವಣಿಗೆಗಳನ್ನ ಗಂಗಾಧರ ನಾಯಕರು, ಕುರ್ಲೆ ಸಾಹೇಬರು, ಎಲ್ಲ ಗ್ರಾಮದ ಎಲ್ಲ ಹಿರಿಯರ್ತವ್ರು, ಎಲ್ಲ ಸಮಾಜದವ್ರು ಹಿರಿಯರ ಮಾರ್ಗದರ್ಶನದೊಳಗ ತಾವು ಸಮಾಜ ಸೇವೆಯಲ್ಲಿ ತೊಡಗಿಕೋಬೇಕಂತಕ್ಕಂಥ ಒಂದು ನನ್ನ ಸಲಹೆಯನ್ನ ಸೂಚನೆಯನ್ನ ಕೊಡ್ತೀನಿ. ಜೊತೆಗೆ ನನ್ನ ವೈಯಕ್ತಿಕವಾಗಿ ಏನೇ ಮಾಡಿದ್ರು ಕೂಡ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಇಲ್ಲಿಗೆ ಕರೆಸಿ ನಾನು ಈ ಒಂದು ಪುತ್ಥಳಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಸಮಾಜದ ಹಿರಿಯರಿಗೂ, ನಮ್ಮ ಸಮಾಜದ ಹಿರಿಯರಿಗೂ, ಆತ್ಮೀಯ ನನ್ನೆಲ್ಲ ಸಹೋದರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ, ಜೈ ಮದಕರಿ.